ಥ್ಯಾಂಕ್ಸ್ ಟು ಎಡು ಫೋಕಸ್ ನಾನು ಬಹಳ ವಿಶ್ವಾಸದಿಂದ ಹೇಳ್ತೀನಿ. ನನ್ನ ಮಗ ಈಗ ತುಂಬಾ ಇಂಪ್ರೂವ್ ಆಗಿದ್ದಾನೆ ಗಣಿತದಲ್ಲಿ, ಮತ್ತೆ ಕನ್ನಡ ಓದೋದ್ರಲ್ಲೂ ತುಂಬಾ ಪೂರ್ ಇದ್ದ, ಅದನ್ನು ಸಹ ಸುಧಾರಿಸಿದ್ದಾನೆ. ಹಲೋ ಫ್ರೆಂಡ್ಸ್, ನೋಡಿ ನಮ್ ಜೊತೆ ನಮ್ ಸರ್ ಇದ್ದಾರೆ. ಇವ್ರಿಗೆ ಈ ವರ್ಷ ಉತ್ತಮ ಶಿಕ್ಷಕ ಅಂದ್ರೆ ನಮ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲೇ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದೆ. ಮತ್ತೆ ಇವ್ರಿಗೆ 29 years of experience in teaching maths to high school. So he wants to say something about EduFocus Academy. ಸರ್ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಸರ್. ಹಲೋ ಟು ಎವ್ರಿವನ್. ನನಗೆ ಈ ಒಂದು ಎಡು ಫೋಕಸ್ ಬಗ್ಗೆ ಗೊತ್ತಾಯ್ತು, ಹಾಗಾಗಿ ನಾನು ಈ ಒಂದು ಆರ್ಗನೈಸೇಷನ್ ಬಂದು ಇಲ್ಲಿ ನನ್ನ ಮಗನ್ಗೆ ಅಡ್ಮಿಷನ್ ಕೊಟ್ಟೆ. ಅದಲ್ದಿರ ಈಗ ಅವನು ತುಂಬಾ ಇಂಪ್ರೂವ್ ಆಗಿದ್ದಾನೆ. ಈಗ 10th ಓದ್ತಿದ್ದಾನೆ. ಲಾಸ್ಟ್ ಇಯರ್ 9th ಅಲ್ಲಿ ಇದ್ದ, ತುಂಬಾ ಪೂರ್ ಆಗಿದ್ದ. ಅದು ಗಣಿತ ಶಿಕ್ಷಕನಾಗಿ ನನ್ನ ಮಗ ಗಣಿತದಲ್ಲಿ ಅವ್ನು ಹಿಂದುಳಿಬಾರ್ದು ಅಂದ್ಬಿಟ್ಟು ನಾನೇನ್ ಮಾಡಿದೆ, ಇಲ್ಲಿ ಹಾಕ್ದೆ. ನಾನು ಬಹಳ ವಿಶ್ವಾಸದಿಂದ ಹೇಳ್ತೀನಿ, ನನ್ನ ಮಗ ಈಗ ತುಂಬಾ ಇಂಪ್ರೂವ್ ಆಗಿದ್ದಾನೆ ಗಣಿತದಲ್ಲಿ, ಮತ್ತೆ ಕನ್ನಡ ಓದೋದ್ರಲ್ಲೂ ತುಂಬಾ ಪೂರ್ ಇದ್ದ, ಅದನ್ನು ಸಹ ಸುಧಾರಿಸಿದ್ದಾನೆ. ಹಾಗೆ ಈ ಸಂಸ್ಥೆಯವ್ರ ಬಗ್ಗೆ ಇನ್ನೊಂದು ವಿಚಾರ ಏನ್ ಹೇಳ್ಬೋದು ಅಂದ್ರೆ, ನಾನು ಕೆಲವೊಂದು ಪುಸ್ತಕಗಳನ್ನ ನೋಡಿದೆ. ಈ ಸಂಸ್ಥೆಯವರು ಮಾಡಿರ್ತಕ್ಕಂತಹ ಕೆಲಸ ಏನಿದೆ ಮಕ್ಕಳಿಗೋಸ್ಕರ, ಅದರಲ್ಲಿ ಎಲ್ಲ ಅಬ್ಸರ್ವ್ ಮಾಡಿದಾಗ ಮಕ್ಕಳಿಗೆ ಏನೇನು ಬೇಕು ಕಲಿಯೋದಿಕ್ಕೆ, ಗಣಿತ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಅಥವಾ ಕನ್ನಡ ಆಗ್ಲಿ, ಲ್ಯಾಂಗ್ವೇಜಸ್ ಆಗ್ಲಿ, ಅಥವಾ ಕೋರ್ ಸಬ್ಜೆಕ್ಟ್ಸ್ ಆಗ್ಲಿ, ಯಾವುದೇ ಸಬ್ಜೆಕ್ಟ್ ಆಗ್ಲಿ, ಇವರು ಬಹಳಷ್ಟು ವರ್ಕೌಟ್ ಮಾಡಿದ್ದಾರೆ, ಬಹಳಷ್ಟು ಚೆನ್ನಾಗಿ ರಿಸರ್ಚ್ ಮಾಡಿದ್ದಾರೆ. ಇಂಥ ಒಂದು ಮೆಟೀರಿಯಲ್ ಬಗ್ಗೆ ಅಂದ್ರೆ ಸಬ್ಜೆಕ್ಟ್ ಮೆಟೀರಿಯಲ್ ಬಗ್ಗೆ ಇವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇದು ಸಹ ನಂಗೆ ಬಹಳ ಸಂತೋಷವನ್ನ ಕೊಡ್ತದೆ. ಫ್ರೆಂಡ್ಸ್, ಇವರು ನಾರ್ಮಲ್ ವ್ಯಕ್ತಿ ಎಲ್ಲ ಹೇಳ್ತಿರೋದು, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿರೋ ಲಭಿಸಿರೋ ಒಬ್ಬ ಶಿಕ್ಷಕ ಹೇಳ್ತಿರೋದು. ಸೊ ತುಂಬಾ ಥ್ಯಾಂಕ್ಸ್. तुम्हारे हर कदम पर रोशन होंगे ये सितारे, ज्ञान की रोशनी से बरतेंगे जहां। एडुफोकस एकेडमी है तुम्हारा अपना।